ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಚಪ್ಪಲಿ ಎಸೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿತರಾಗಿದ್ದ 8 ಮಂದಿ ಕಾರ್ಯಕರ್ತರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯವು ಜಾಮೀನು ಮಂಜೂರು ಮಾಡಿದೆ. ನಾಡಪ್ರಭು ಕೆಂಪೇಗೌಡ ಜಯಂತಿ ಮಹೋತ್ಸವದಲ್ಲಿ ಶಾಸಕರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆದು ಶಾಸಕರ ಮೇಲೆ ಚಪ್ಪಲಿ ಎಸೆದ ಹಾಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪದ ಮೇಲೆ ಪೊಲೀಸರು ಇವರನ್ನ ವಶಕ್ಕೆ ಪಡೆದಿದ್ದರು. ಜೂನ್ 27ರಂದು ಚಿಕ್ಕಬಳ್ಳಾಪುರದ ಕನ್ನಡ ಭವನದಲ್ಲಿ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ವೇಳೆ ಹಾಲ್ಗೆ ನುಗ್ಗಿದ ಕೆಲ ಕಾರ್ಯಕರ್ತರು ಪ್ರದೀಪ್ ಈಶ್ವರ್ ಅವರನ್ನ ವೇದಿಕೆಯಿಂದ ಕೆಳಕ್ಕೆ ಇಳಿಸಬೇಕು ಎಂದು ಗಲಾಟೆ ಮಾಡಿದರು. ಈ ವೇಳೆ ಸ್ಥಳದಲ್ಲೇ ಇದ್ದ ಸ್ವಾಮೀಜಿಗಳು ಮಧ್ಯ ಪ್ರವೇಶಿಸಿ ಗಲಾಟೆ ತಿಳಿಗೊಳಿಸಿದರು. ಆದರೆ ಕಾರ್ಯಕ್ರಮದ ನಂತರ ಗಲಾಟೆ ವಿಕೋಪಕ್ಕೆ ತಿರುಗಿ ಪ್ರದೀಪ್ ಈಶ್ವರ್ ಅವರು ಸನ್ ರೂಫ್ ನಿಂದ ಹೊರಬಂದು ಮೆರವಣಿಗೆ ಹೊರಟಾಗ ಅವರ ವಿರುದ್ಧ ಘೋಷಣೆ ಕೂಗಿದವರಿಗೆ ತಿರುಗೇಟು ನೀಡುವ ಸಲುವಾಗಿ ಮೀಸೆ ತಿರುವಿ ತೋಳು ತಟ್ಟಿ ಸವಾಲು ಹಾಕಿದರು. ಇದರಿಂದ ಇನ್ನಷ್ಟು ರೊಚ್ಚಿಗೆದ್ದ ಕಾರ್ಯಕರ್ತರು ಶಾಸಕರ ಮೇಲೆ ಚಪ್ಪಲಿ ಎಸೆದಿದ್ದರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿತರಾಗಿದ್ದ 8 ಮಂದಿ ಕಾರ್ಯಕರ್ತರಿಗೆ ಚಿಕ್ಕಬಳ್ಳಾಪುರದ ಜಿಲ್ಲಾ ನ್ಯಾಯಾಲಯವು ಜಾಮೀನು ಮಂಜೂರು ಮಾಡಿದೆ. ನೋಡಿ, ಘಟನೆ ನಡೆದಿರ್ತಕ್ಕಂಥದ್ದು ಹೇಳಿದ್ದು 27ನೇ ತಾರೀಕು. ಅವ್ರನ್ನ 27ನೇ ತಾರೀಕು ಸಂಜೆ ಅವ್ರನ್ನ ಒಂದು ಅರೆಸ್ಟ್ ಮಾಡಿದರು. ಅವ್ರು 28ನೇ ತಾರೀಕು ನ್ಯಾಯಾಲಯದ ಮುಂದೆ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವ್ರಿಗೆ 14 ದಿನಗಳ ಕಾಲ ನ್ಯಾಯಬಂಧನ ವಿಧಿಸಿದ್ರು. ಅವ್ರಿಗೆ ನಂತರ ಸೋಮವಾರದಂದು ಬೇಲ್ ಅಪ್ಲಿಕೇಶನ್ನು ನಾವು 8 ಜನರಿಗೆ ಹಾಕಿದ್ವಿ. ಅದನ್ನು ಕಾನೂನು ಚೌಕಟ್ಟಿನಲ್ಲಿ ಕಾನೂನನ್ನು ಪರಿಗಣಿಸಿ ಅವ್ರಿಗೆ ಷರತ್ತುಬದ್ಧ ಜಾಮೀನನ್ನು ಇವತ್ತು ನ್ಯಾಯಾಲಯ ಕೊಟ್ಟಿದೆ. ನ್ಯಾಯಾಲಯದ ಆದೇಶದಂತೆ ಇವತ್ತು ನಾವು ನಡೆದುಕೊಳ್ಳೋದಕ್ಕೆ ನಮ್ಮ ಕ್ಲೈಂಟ್ಸ್ಗೂ ನಮ್ಮ ಕಕ್ಷಿದಾರರಿಗೆ ಹೇಳ್ತೀವಿ. ಆದ್ದರಿಂದ ಇವತ್ತು ನಮ್ಮ ಕಕ್ಷಿದಾರನ್ನ ಬಿಡುಗಡೆ ಮಾಡ್ತಿದ್ದಾರೆ. ಇಲ್ಲಿಗೆ ಬಾ ಕರ್ಕೊಂಡು ಅವ್ರ ಜೊತೆ ಅಲ್ಲೇ ದಿನಾಂಕದೊಂದು ಅದನ್ನು ಬೇಲ್ ಹಾಕಿರ್ತಕ್ಕಂಥ ಮೊಬೈಲ್ ಎಲ್ಲೇ ಅಖಿಲ್ ರೆಡ್ಡಿ ಅಂತಕ್ಕಂಥವ್ರಿಗೆ ಪ್ರಕಾಶು, ಕೃಷ್ಣ, ರಾಜೇಶು, ಚಂದನ್ನು, ಶ್ರೀನಿವಾಸ್, ಮುನೇಗೌಡ ಮತ್ತು ನವೀನ್ AM ಅಂತಕ್ಕಂಥ ಯಾವಾಗ ರಿಲೀಸ್ ಆಗ್ತಾರೆ ಸರ್? ಇವಾಗ ಇನ್ನೆಲ್ಲ ಒಂದು 6:15 ಅವ್ರನ್ನ ಜೈಲಿಂದ ಬಿಡುಗಡೆ ಆಗ್ತಕ್ಕಂಥದ್ದು. ಏನು ಕಂಡೀಷನ್ ಹಾಕಿದ್ದಾರೆ? ಕಂಡೀಷನ್ ಅವ್ರನ್ನ ಪ್ರತಿ ತಿಂಗಳ ಶನಿವಾರದ ಮೊದಲನೇ ಶನಿವಾರದಂದು ಪೊಲೀಸ್ ಸ್ಟೇಷನ್ಗೆ, ನಗರ ಪೊಲೀಸ್ ಠಾಣೆಗೆ ಹೋಗಿ ಸಹಿ ಹಾಕಬೇಕು. ಮತ್ತು ಯಾವುದೇ ಸಾಕ್ಷಿಗಳಿಗೆ ನಾಶ ಮಾಡ್ತಕ್ಕಂಥ ಸಾಕ್ಷಿಗಳು ಬೆದರಿಸ್ತಕ್ಕಂಥದ್ದನ್ನು ಮಾಡಬಾರ್ದು ಮತ್ತು ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ನೀಡಬೇಕಂತ ಕೂಡ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ನೀಡಿದೆ. ಥ್ಯಾಂಕ್ ಯು. ಸೈಡ್ ಬೇಡಿ. ಓಕೆ, ಸೈಡ್ ಬಿಡಿ. ಅಖಿಲ್ ಬರಲ್ಲ. ಆರಾಮಾಗಿ ಹೋದ್ರೆ ಇಲ್ಲೇ ಗಾಡಿ